ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನಿನ ಮೂಲಗಳು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ಎಂಬುದು ವ್ಯಕ್ತಿಗಳ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ಒಂದು ಕಾನೂನು ವ್ಯವಸ್ಥೆಯಾಗಿದೆ. ಇದು ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಇತರ ಕಾನೂನು ವ್ಯವಸ್ಥೆಗಳ ಮೂಲಕ ರೂಪಿಸಲ್ಪಟ್ಟಿದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನಿನ ಮೂಲಗಳನ್ನು ಈ ಕೆಳಗಿನಂತೆ ವಿವರವಾಗಿ ವಿಶ್ಲೇಷಿಸಬಹುದು. 1. ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಸನ್ನಾದಿಗಳು. ಅಂತಾರಾಷ್ಟ್ರೀಯ ಒಪ್ಪಂದಗಳು ಮಾನವ ಹಕ್ಕುಗಳ ಕಾನೂನಿನ ಪ್ರಮುಖ ಮೂಲವಾಗಿವೆ. ಇವು ರಾಷ್ಟ್ರಗಳ ನಡುವಿನ ಒಡಂಬಡಿಕೆಗಳಾಗಿದ್ದು ಕಾನೂನಾತ್ಮಕವಾಗಿ ಬಂಧಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಉದಾಹರಣೆಗೆ, ವಿಶ್ವ ಮಾನವ ಹಕ್ಕುಗಳ ಘೋಷಣೆ UDHR 1948. ಇದು ಒಪ್ಪಂದವಲ್ಲದಿದ್ದರೂ ಇದು ಇತರ ಒಪ್ಪಂದಗಳಿಗೆ ತಳಹದಿಯಾಗಿದೆ. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಕುರಿತಾದ ಅಂತಾರಾಷ್ಟ್ರೀಯ ಒಡಂಬಡಿಕೆ ICCPR 1966 ಜೀವನದ ಹಕ್ಕು, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಕ್ಕುಗಳನ್ನು ರಕ್ಷಿಸುತ್ತದೆ. ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಕುರಿತಾದ ಅಂತಾರಾಷ್ಟ್ರೀಯ ಒಡಂಬಡಿಕೆ ICESCR 1966 ಶಿಕ್ಷಣ, ಆರೋಗ್ಯ ಮತ್ತು ಜೀವನೋಪಾಯದ ಹಕ್ಕುಗಳನ್ನು ಒಳಗೊಂಡಿದೆ. ಮಕ್ಕಳ ಹಕ್ಕುಗಳ ಸನ್ನಾದಿ CRC 1989 ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದೆ. ವರ್ಣಭೇದ ನಿರ್ಮೂಲನೆ ಸನ್ನಾದಿ CERD 1965 ಜನಾಂಗೀಯ ತಾರತಮ್ಯವನ್ನು ತಡೆಯುತ್ತದೆ. ಈ ಒಪ್ಪಂದಗಳು ರಾಷ್ಟ್ರಗಳಿಗೆ ಕಾನೂನಾತ್ಮಕ ಜವಾಬ್ದಾರಿಯನ್ನು ಹೇರುತ್ತವೆ ಮತ್ತು ಅವುಗಳ ಉಲ್ಲಂಘನೆಯನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಬಹುದು. 2. ಅಂತಾರಾಷ್ಟ್ರೀಯ ರೂಢಿಗತ ಕಾನೂನು ಇಂಟರ್ನ್ಯಾಷನಲ್ ಕಸ್ಟಮರಿ ಲಾ. ರೂಢಿಗತ ಕಾನೂನು ಎಂಬುದು ರಾಷ್ಟ್ರಗಳ ದೀರ್ಘಕಾಲದ ಅಭ್ಯಾಸದಿಂದ ರೂಪುಗೊಂಡ ಕಾನೂನಾಗಿದೆ. ಇದಕ್ಕೆ 2 ಅಂಶಗಳು ಅಗತ್ಯವಾಗಿವೆ. ರಾಷ್ಟ್ರೀಯ ಅಭ್ಯಾಸ ಸ್ಟೇಟ್ ಪ್ರಾಕ್ಟೀಸ್, ರಾಷ್ಟ್ರಗಳು ಒಂದು ನಿರ್ದಿಷ್ಟ ನಿಯಮವನ್ನು ನಿರಂತರವಾಗಿ ಅನುಸರಿಸುವುದು. ಕಾನೂನಾತ್ಮಕ ಒಪ್ಪಿಗೆ ಒಪಿನಿಯೋ ಜ್ಯುರೆಸ್, ರಾಷ್ಟ್ರಗಳು ಈ ಅಭ್ಯಾಸವನ್ನು ಕಾನೂನಾತ್ಮಕ ಜವಾಬ್ದಾರಿಯೆಂದು ಒಪ್ಪಿಕೊಳ್ಳುವುದು. ಉದಾಹರಣೆಗೆ, ಗುಲಾಮಗಿರಿಯ ನಿಷೇಧ, ಜನಾಂಗೀಯ ಹತ್ಯಾಕಾಂಡದ ಜೆನೊಸೈಡ್ ನಿಷೇಧ ಮತ್ತು ಯಾತನೆಯ ನಿಷೇಧವು ರೂಢಿಗತ ಕಾನೂನಿನ ಭಾಗವಾಗಿವೆ. ಇವು ಎಲ್ಲಾ ರಾಷ್ಟ್ರಗಳಿಗೆ, ಒಪ್ಪಂದಕ್ಕೆ ಸಹಿ ಹಾಕದವರಿಗೂ ಕೂಡ ಬಾಧಕವಾಗಿವೆ. 3. ಕಾನೂನಿನ ಸಾಮಾನ್ಯ ತತ್ವಗಳು ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಲಾ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ವಿವಿಧ ರಾಷ್ಟ್ರಗಳ ಕಾನೂನು ವ್ಯವಸ್ಥೆಗಳಿಂದ ಸಾಮಾನ್ಯವಾಗಿ ಒಪ್ಪಿಕೊಂಡ ತತ್ವಗಳನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ, ನ್ಯಾಯಸಮ್ಮತ ವಿಚಾರಣೆಯ ಹಕ್ಕು ರೈಟ್ ಟು ಅ ಫೇರ್ ಟ್ರಯಲ್. ನಿಷ್ಪಕ್ಷಪಾತ ನ್ಯಾಯಾಂಗದ ತತ್ವ, ಕಾನೂನಿನ ಮುಂದೆ ಸಮಾನತೆ. ಈ ತತ್ವಗಳು ಅಂತಾರಾಷ್ಟ್ರೀಯ ಕಾನೂನಿನ ರೂಪೀಕರಣದಲ್ಲಿ ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ. 4. ನ್ಯಾಯಾಂಗದ ತೀರ್ಪುಗಳು ಮತ್ತು ವಿದ್ವಾಂಸರ ಬರಹಗಳು ಜುಡಿಷಿಯಲ್ ಡಿಸಿಷನ್ಸ್ ಅಂಡ್ ಸ್ಕಾಲರ್ಲಿ ರೈಟಿಂಗ್ಸ್. ಅಂತಾರಾಷ್ಟ್ರೀಯ ನ್ಯಾಯಾಲಯಗಳ ತೀರ್ಪುಗಳು ಮತ್ತು ಕಾನೂನು ವಿದ್ವಾಂಸರ ಬರಹಗಳು ಮಾನವ ಹಕ್ಕುಗಳ ಕಾನೂನಿನ ವಿವರಣೆಗೆ ಸಹಾಯಕವಾಗಿವೆ. ನ್ಯಾಯಾಲಯಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯ ICJ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ICC ಮತ್ತು ಯುರೋಪಿಯನ್ ಕೋರ್ಟ್ ಆಫ್ ಹ್ಯೂಮನ್ ರೈಟ್ಸ್ ECHR ತೀರ್ಪುಗಳು ಕಾನೂನಿನ ವ್ಯಾಖ್ಯಾನಕ್ಕೆ ಮಾರ್ಗದರ್ಶನ ನೀಡುತ್ತವೆ. ವಿದ್ವಾಂಸರ ಬರಹಗಳು ಕಾನೂನು ತಜ್ಞರ ಲೇಖನಗಳು ಮತ್ತು ಸಂಶೋಧನೆಗಳು ಕಾನೂನಿನ ವಿಕಾಸಕ್ಕೆ ಸಹಕಾರಿಯಾಗಿವೆ, ಆದರೆ ಇವು ಕಾನೂನಾತ್ಮಕವಾಗಿ ಬಂಧಿಸುವುದಿಲ್ಲ. 5. ಯುನೈಟೆಡ್ ನೇಷನ್ಸ್ ಮತ್ತು ಇತರ ಸಂಸ್ಥೆಗಳ ನಿರ್ಣಯಗಳು UN and other resolutions, ಯುನೈಟೆಡ್ ನೇಷನ್ಸ್ನ ಸಾಮಾನ್ಯ ಸಭೆ, UN ಜನರಲ್ ಅಸೆಂಬ್ಲಿ ಮತ್ತು ಭದ್ರತಾ ಮಂಡಳಿಯ ಸೆಕ್ಯೂರಿಟಿ ಕೌನ್ಸಿಲ್ ನಿರ್ಣಯಗಳು ಮಾನವ ಹಕ್ಕುಗಳ ಕಾನೂನಿನ ಮೂಲವಾಗಿವೆ. ಉದಾಹರಣೆಗೆ, UDHR 1948 ಒಂದು ಐತಿಹಾಸಿಕ ದಾಖಲೆಯಾಗಿದ್ದು ಇದು ಇತರ ಕಾನೂನುಗಳಿಗೆ ಆಧಾರವಾಗಿದೆ. UN ರೈಟ್ಸ್ ಕೌನ್ಸಿಲ್ನ ನಿರ್ಣಯಗಳು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಗಟ್ಟಲು ಸಹಾಯಕವಾಗಿವೆ. ಈ ನಿರ್ಣಯಗಳು ಕೆಲವೊಮ್ಮೆ ಕಾನೂನಾತ್ಮಕವಾಗಿ ಬಂಧಿಸದಿದ್ದರೂ ರಾಷ್ಟ್ರಗಳ ನಡತೆಯ ಮೇಲೆ ಪ್ರಭಾವ ಬೀರುತ್ತವೆ. 6. ಪ್ರಾದೇಶಿಕ ಮಾನವ ಹಕ್ಕುಗಳ ಒಪ್ಪಂದಗಳು ರೀಜಿಯನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟ್ರೂಮೆಂಟ್ಸ್. ಪ್ರಾದೇಶಿಕ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗೆ ಒಪ್ಪಂದಗಳನ್ನು ರೂಪಿಸಿವೆ. ಉದಾಹರಣೆಗೆ, ಯುರೋಪಿಯನ್ ಕನ್ವೆನ್ಷನ್ ಆನ್ ಹ್ಯೂಮನ್ ರೈಟ್ಸ್ ECHR 1950 ಯುರೋಪ್ನಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗೆ. ಅಮೆರಿಕನ್ ಕನ್ವೆನ್ಷನ್ ಆನ್ ಹ್ಯೂಮನ್ ರೈಟ್ಸ್ 1969 ಅಮೆರಿಕಾದಲ್ಲಿ. ಆಫ್ರಿಕನ್ ಚಾರ್ಟರ್ ಆನ್ ಹ್ಯೂಮನ್ ಅಂಡ್ ಪೀಪಲ್ಸ್ ರೈಟ್ಸ್ 1981 ಆಫ್ರಿಕಾದಲ್ಲಿ. ಈ ಒಪ್ಪಂದಗಳು ಆಯಾ ಪ್ರದೇಶಗಳಲ್ಲಿ ಮಾನವ ಹಕ್ಕುಗಳ ಜಾರಿಗೆ ಸಹಾಯಕವಾಗಿವೆ.
ತೀರ್ಮಾನ: ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನಿನ ಮೂಲಗಳು ಒಪ್ಪಂದಗಳು, ರೂಢಿಗತ ಕಾನೂನು, ಸಾಮಾನ್ಯ ತತ್ವಗಳು, ನ್ಯಾಯಾಂಗ ತೀರ್ಪುಗಳು, ನಿರ್ಣಯಗಳು ಮತ್ತು ಪ್ರಾದೇಶಿಕ ಒಪ್ಪಂದಗಳನ್ನು ಒಳಗೊಂಡಿವೆ. ಈ ಮೂಲಗಳು ಸಮಗ್ರವಾಗಿ ಕಾರ್ಯನಿರ್ವಹಿಸಿ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಜಾರಿಗೆ ಸಹಾಯಕವಾಗಿವೆ. ಈ ಕಾನೂನುಗಳ ಯಶಸ್ಸು ರಾಷ್ಟ್ರಗಳ ಸಹಕಾರ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ದಕ್ಷತೆಯ ಮೇಲೆ ಅವಲಂಬಿತವಾಗಿದೆ.